ಫುಲ್ ಒದ್ದೆ ಇದೆ ಕಣೋ. ಆಗಲ್ವಾ? ನೋಡ, ಆಗಿಲ್ಲಂದ್ರೆ ಬೇಡ ಬಿಡು. ಶಿವ ಅಂತ ಒತ್ತಾರದೆ ಕಂಡುಬಿಡೋಕ್ಕಿಂತ ಮುಂಚೆನೇ ನನ್ನ ಅಣ್ಣ ತಮ್ಮ ಫೋನ್ ಹಾಕ್ತಾ. ಇದೇನಪ್ಪ ಇಷ್ಟು ಬೇಗ ಫೋನ್ ಹಾಕ್ತಾವನೆ, ಏನು ಅಂತ ಗೊತ್ತಿಲ್ಲದೆ ಸರಿ ಅಂದ್ಬಿಟ್ಟು ಫೋನ್ ಎತ್ತಿದೆ. ಏನೋ ಮಚ್ಚ ಅಂತಂದೆ. ಮಗ ಒಂದು ಸ್ವಲ್ಪ ಅರ್ಜೆಂಟ್ ಇದೆ, ಊರಿಗೆ ಹೋಗ್ಬಿಟ್ಟು ಬರೋಣ ಬಾ ಅಂತಂದೆ. ಯಾಕೋ ಅಂತಂದೆ. ಯಾಕೋ ಇಲ್ಲ ಬಾ ಹೇಳ್ತೀನಿ, 8ನೇ ಮೇಲೆ ಹತ್ರ ಬಾ, ನಮ್ಮ ಬಾವೊಂದು ಕಾರ್ ಎತ್ಕೊಂಡು ಹೋಗೋಣ ಅಂತಂದ. ಸರಿ ಏನೋ ಇರ್ಬೋದೇನೋ ಅರ್ಜೆಂಟು ಅಂದ್ಬಿಟ್ಟು ಹೋದೆ. ಆಮೇಲೆ ಅಲ್ಲೋದ್ಮೇಲೆ ಗೊತ್ತಾಗಿದ್ದು ಅವ್ರ ತಾಯಿಗೆ ಹುಷಾರಿಲ್ಲ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಅಲ್ಲಿಂದ ಸೀದಾ ಬೆಳ್ಳೂರು ಕ್ರಾಸಲ್ಲಿ BGS ಹಾಸ್ಪಿಟ್ಲು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಸ್ಪತ್ರೆಗೆ ಕರ್ಕೊಂಡೋಗ್ಬಿಟ್ಟು ಅಮ್ಮನ್ನ ಎಲ್ಲ ತೋರಿಸಾದ್ಮೇಲೆ ಸರಿ ಅಂದ್ಬಿಟ್ಟು ಅವ್ರನ್ನ ಅಲ್ಲೇ ಅಡ್ಮಿಟ್ ಮಾಡಾಯಿತು. ಸರಿ ಮಚ್ಚ ಇನ್ನೇನು ಮಾಡೋದು, ಒಂದು 4 ಅವರ್ ಟೈಮ್ ಇದೆ, ಬಾ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತಂದೆ. ಯಾಕೋ ಅಂತಂದೆ. ಸ್ವಲ್ಪ ಕೆಲಸ ಐತೆ ಬಾ ಅಂತಂದೆ. ಆಮೇಲೆ ಗೊತ್ತಾಗಿದೆ ಅಲ್ಲಿ ಹೋದ್ಮೇಲೆ ಅವ್ರ ಹೊಲನ ಸ್ವಲ್ಪ ಉಳುಮೆ ಮಾಡಬೇಕಾಯ್ತು. ಅವ್ರ ಕಡೆ ಎಲ್ಲ ಉಕ್ಕೆ ಅಂತ ಕರೀತಾರೆ. ಉಕ್ಕೆ ಅಂತಂದರೆ ಮಣ್ಣನ್ನು ಸ್ವಲ್ಪ ಸಡಿಲ ಮಾಡೋವಂಥದ್ದು. ಸರಿ ಒಂದು 2 ಅವರ್ ಕೆಲಸ ಇದೆ, ಉಕ್ಕೆ ಹೊಡ್ಬಿಟ್ಟು ಬರೋಣ ಬಾ ಅಂದ್ಬಿಟ್ಟು ಹೋದ್ವಿ. ಸರಿ ಅಂದ್ಬಿಟ್ಟು ದಾರಿಯಲ್ಲಿ ಹೋಗ್ಬೇಕಾದ್ರೆ ನೋಡಿ ಇದೇ ಊರು. ಬೆಳ್ಳೂರು ಕ್ರಾಸಿಂದ ಇವರೂರಿಗೆ ಸುಮಾರು ಒಂದು 25 ಕಿಲೋಮೀಟ್ರು ಬಂದ್ವಿ. ಬಂದಾದಮೇಲೆ ಕಾರ್ನ ಪಾರ್ಕ್ ಮಾಡಿ ಟ್ಯಾಕ್ಟರ್ನ ಆಚೆ ತೆಗೆದು ಎಲ್ಲ ಒರೆಸಿ ಇನ್ನೇನು ನಾವು ತೋಟದ ಕಡೆ ಹೊರಡಬೇಕು ಅನ್ನೋಷ್ಟರಲ್ಲಿ ಮಳೆ ಬರೋ ಮುನ್ಸೂಚನೆ ತುಂಬ ಇತ್ತು. ಅದೇ ಆಮೇಲೆ ನನ್ನ ಜವಾಬ್ದಾರಿ ಅಲ್ಲ. ಆಮೇಲೆ ನಾನು ಇಲ್ಲಿ ಕೈ ಹಿಡ್ಕೊಂಡಿದ್ದೀನಿ ರೈಟ್ಗೆ. ಓ ಹಳ್ಳ ಕೊಳ್ಳದ ಅಲ್ಲೋಡಲ್ಲೇ ಹಳ್ಳ ಕೊಳ್ಳ ನಿಧಾನ ಕೇಳಿಸು. ಈ ಬ್ಯಾಗ್ ಬೇರೆ ಐತೆ, ಒಂದು ಕೈ ವಿಡಿಯೋನೇ ಮಾಡೋದು. ಬ್ಯಾಗ್ ಮೇಲೆ ಕೂತ್ಕೊಳ್ಳ ಇವರು ತಗೊಂಡೋಗ್ತಾರೆ ಗಾಡಿ ಕಚ್ಕೊಬಿಟ್ಟೈತೆ. ಅಯ್ಯಪ್ಪ, ಫುಲ್ ಆಫ್ ರೋಡ್. ಬನ್ನಿ, ಬೈಕಲ್ಲಿ ಆಫ್ ರೋಡ್ ಅಲ್ಲ, ಟ್ರ್ಯಾಕ್ಟ್ರಲ್ಲಿ ಆಫ್ ರೋಡ್ ಹೊಡಿಯೋದು. ದೊಡ್ಡ ಟ್ರ್ಯಾಕ್ಟರ್ ಮಳೆ ಬಂದಿರೋದಕ್ಕೆ ಹಳ್ಳ ಕೊಳ್ಳಗಳು. ಅಪ್ಪ ಏನು ಹಿಡ್ಕೊಳ್ಳ ನಾನು ಅದೇ. ಇಲ್ಲ ಲೆಫ್ಟ್ ಹೋಗ್ಬೇಕಲ್ಲ ಮುಂದೆ. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ನೀರು ಸರಿ ಹರಿತಿತ್ತು, ಸರಿ ಹರಿತಿತ್ತು ನೀರು. ಟೈಮ್ ಸರಿ ಹರಿತಿತ್ತು. ಬಿಟ್ಬಿಟ್ಟು ಸೀದಾ ನಾವು ಇಲ್ಲಿ ಬಂದ್ಬಿಟ್ಟಿದ್ರೆ ಉಕ್ಕೆ ಹೊಡ್ಕೊಂಡೆ ಅಲ್ಲಿರ್ಬೋದು. ನಿಮ್ಮ ಅಪ್ಪಂಗೆಲ್ಲ ಪ್ರೊಸೀಜರ್ ಗೊತ್ತಾಗಲ್ಲ ಅಂತಮ್ಮ. ಅಲ್ಲಿ ಯಾರು ಕೇಳ್ಬೇಕು, ಏನು ನೋಡ
ಲೋಕಲ್ ಇವೆಲ್ಲ ಹೊಡಿಬೇಕಾಗಿರೋದು ಇಲ್ಲಿ ಬಂದಿಲ್ವ ನಾನು ಮುಂದೆ ನೋಡಿ ಲೈಟ್ ನೋಡಿದೆ ನಾನೇ ಆಯ್ತಲ್ಲ ಲೈಟ್ ಯಾಕೆ ಅಂತ ಲೈಟ್ ನೋಡಿದೆ ಹಂಗೆ ನೋಡು ಹೆಂಗೆ ಅನ್ನೋದು ಟ್ಯಾಕ್ಟ್ರಿದ ಕತೆ ಹಿಂಗೆ ಇಲ್ಲ ತಾನೆ ಉಳ್ಕೊಳ್ಳೋದು ಇವೆಲ್ಲ ಬಿಡಿಸಿದ್ದು ನಾವು ಈಗ ಹೊಡಿಬೇಕಾಗಿರೋದು ಇಲ್ಲ ಯಾವ್ದು ಸಂದಿರೋ ಲೈ ಇವೆಲ್ಲ ಅಡಿಕೆ ಈಗ ಹಾಕಿರೋದಲ್ಲ ಎಷ್ಟು 600 ಈಗ ಹಿಂಗೋ ಆಯ್ತಲ್ಲ ಹಾಕ್ಬಾರ್ದಾಯ್ತು ನಮ್ಮ ಅಪ್ಪಾಜಿ ಕೇಳಲಿಲ್ಲ ಹಾಕ್ಬೋದು ಇಲ್ಲ ಕಣ ಆಗಲ್ಲ ನೋಡ ಟೈರ್ಗೆ ಹೆಂಗಾಯ್ತು ಟೈರ್ಗೆಲ್ಲ ಮೆತ್ಕೊಂಬಿಡ್ತು ಬ್ರೋ ಫುಲ್ ಒದ್ದೆ ಇದೆ ಕಣೋ ಆಗಲ್ವಾ ನೋಡ ಆಗಿಲ್ಲನೇ ಬೇಡ ಬಿಡು ಅಯ್ಯೋ ಒಕ್ಕೆ ಹೊಡೆಯೋಣ ಅಂತ ಬಂದ್ವಿ ಫ್ರೆಂಡ್ಸ್. ಅಯ್ಯೋ ಇಲ್ಲಿ ನೋಡ್ರೆ ಒಕ್ಕೆ ಹೊಡೆಯೋಣ ಅಂತ ಬಂದರೆ ಮಳೆ ಫುಲ್ ಆಗಿಬಿಟ್ಟು ಟೈರು ಗೀರಿಗೆಲ್ಲ ಫುಲ್ಲು ಕೆಸರು ಮುಚ್ಕೊಬಿಡ್ತು. ಆಗಲ್ಲ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ಅಯ್ಯೋ ಒಂದು 2.5 ಅವರ್ ಕೆಲಸ ಇತ್ತು ಒಕ್ಕೆ ಹೊಡೆಯೋದು ನಮ್ಮ ಅಣ್ಣ ತಮ್ಮನ ಜೊತೆ. ಇವ್ರದ್ದೆಲ್ಲ ತೋಟ ಇವ್ರದ್ದೇ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೊಂದು ದಾಸವಾಳ ಹೂವು ಗಿಡ ಇತ್ತು, ಅದನ್ನು ಕಡ್ದಾಕ್ಬಿಟ್ಟಿದ್ದಾರೆ. ನವಿಲುಗಳು ಜಾಸ್ತಿ ಇದ್ದಾವೆ, ಅದೇ ಕೂಗು ಜಾಸ್ತಿ. ನಾವೇ ಅಂದ್ಕೊಂಡು ಬಂದ್ವಿ ಒಂದು 2.5 ಅವರ್ ಆಗುತ್ತೆ ಉಕ್ಕೆ ಹೊಡೆದ್ಬಿಟ್ಟು ಹೋಗೋಣ ಅಂದ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಮಳೆಯಿಂದ ನಮ್ಮ ಸಮಯ ಎಲ್ಲ ವೇಸ್ಟ್ ಆಯಿತು. ಇವತ್ತು ಬಂದ ದಾರಿಗೆ ಸುಂಕವಿಲ್ಲ. ಯಾಕೆ ಅಂತಂದರೆ ನಾವು ನನ್ನ ಅಣ್ತಮ್ಮ ಬಂದಿದ್ದು ನೋಡಿ ತೋರಿಸ್ತಾ ಇದೀವಲ್ಲ, ಇದು ಉಕ್ಕೆ ಹೊಡೆಯೋಣ ಅಂತ ಬಂದ್ವಿ. ಮಳೆ ಬಂದಿರೋ ಕಾರಣದಿಂದ ಆಗಲಿಲ್ಲ. ನಾನು ಒಕ್ಕೆ ಹೊಡಿಬೇಕು ಅಂತ ಆಸೆಯಿಂದನೇ ಬಂದೆ. ಅದು ನೋಡಿದ್ರೆ ಫುಲ್ಲು ಮಳೆ.
ಇದೆಲ್ಲ ನಮ್ಮ ಅಣ್ಣ ತಮ್ಮಂದೆ. ಜಸ್ಟ್ ಇಲ್ಲೇ ಬಿಟ್ಟು ಒಂದು 10 ನಿಮಿಷ ಆಯ್ತು ಅಷ್ಟೇ ಮಳೆ. ಸಖತ್ ಮಳೆ. ಚೆನ್ನಾಗಿ ಸುಮಾರಾಗಿ ಹೋಯ್ತಪ್ಪ. ಇನ್ನೊಂದು 10 ಕಾಲು ಗಂಟೆ ಹೋಯ್ತಿದ್ರೆ ಚೆನ್ನಾಗಿ ಹೋಯ್ತಾರೆ. 1/4 ಗಂಟೆ ಹೋಯ್ದುಬಿಟ್ಟಿದ್ರೆ ಇಲ್ಲಿಗೆ ಬರೋಕ್ಕೂ ಆಯ್ತಿರಲ್ಲ. ನೋಡಪ್ಪಾಜಿ ಹಣೆ ಬರ ಹೆಂಗೆ ಅನ್ನೋದ ಮುಗೀತು ಚಪ್ಪಲಿ ಕತೆ ಎಲ್ಲ. ಸುಮ್ಕಿಲ್ದಂಗೆ ಆಯ್ತಲ್ಲಪ್ಪಾಜಿ. ಎಷ್ಟು ಮಣ್ಣು ಹಾಕೊಂಡೈತೆ ಅಂತಂದ್ರೆ ಹೊಡೆದೇ ಇಲ್ವಲ್ಲಪ್ಪಾಜಿ. ಓ ಯಪ್ಪ, ಇದರಲ್ಲಿ ಆಗಲ್ಲ, ಎಲ್ಲ ಫುಲ್ಲು ಊತ ಹೋಗ್ಬಿಟ್ಟೈತೆ ಗಾಡಿದು. ಸೂರ ಅಂತೇಳ ಹರಿದೋದ್ಲು ಅಂಟೈತಲ್ಲ. ಚಪ್ಪಲಿ ನೋಡಬೇಕು ನೀವು ಹೆಂಗಾಗೈತೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲ ಫುಲ್ಲು ಮಣ್ಣು. ಅದೇನೋ ದೇವಸ್ಥಾನ ಅದು ಶೆಡ್ ಹಾಕಿರೋದು? ಇಲ್ಲಪ್ಪ, ತೋಟ ತೆಗಿದೀವಿ ಇನ್ನುವೇ. ಜಯಂತ ಇಲ್ಲೇ ನಿಲ್ಸಿದೀವಿ. ದೇವಸ್ಥಾನ ಅಂದ್ರೆ ಸ್ವಾಮಿ ದೇವಸ್ಥಾನ. ಆಗಲ್ಲ, ನಾವೇನು ಅನ್ಕೊ ಬಂದ್ವಿ. ಚಿಕ್ಕ ಟ್ರ್ಯಾಕ್ಟ್ರು ಅದು ಒಳ್ಳೆ ದಮ್ಮಿದೆ, ಬಟ್ ಆಗಲಿಲ್ಲ. ಮಳೆ ಬರಲಿಲ್ಲ ಅಂತಂದರೆ ಮಾಡ್ಬೋದಿತ್ತು. ಮಳೆ ಬಂದಿರೋ ಕಾರಣದಿಂದ ಆಗಲ್ಲ. ಹೂವು ಅಂದಂಗಂದ್ರೆ ಎಲ್ಲಿಂದ ಬರುತ್ತೆ? ನೀನಾದರೆ ಏನೋ ಇದಕ್ಕೆ ಹಾಕೊಂಡಿದ್ದೆ ಕ್ರಾಸ್ ಆ ಥರದ್ದು. ಉಲ್ಟಾ ತಿರ್ಸು, ತಿರ್ಸು ಉಲ್ಟಾ. ಚಪ್ಪಲಿ ತೆಗಿ. ನೋಡಿ ಬಾ ನೋಡ. ತಡಿ ಹಿಂಗೆ ಒಂಚೂರು. ಓಹೋ, ಕೆಬ್ಬೆ ಕಣಣ್ಣ. ಅಣ್ಣ ಕೆಬ್ಬೆ ಮಣ್ಣಿದು. ಏನು ಮಣ್ಣ? ಕೆಬ್ಬೆ. ಕೆಬ್ಬೆ. ಹಾಂ ಆಯ್ತು, ವರ್ಷು ಬರ್ತೀನಿ. ಇತ್ತಾಗಿ ಒಂಚೂರು ತೊಳ್ಕೊಂಡ್ರೆ ಆಯ್ತು. ಇದನ್ನು ಹಾಸ್ಪಿಟ್ಲಿಗೆ ಹಾಕೊಂಡು ಹೋಗ್ಬಿಟ್ರೆ ಚಪ್ಪಲಿನ ಅಕ್ಕನ ಅಲ್ಲೇ ಓಡಿಸಿದ್ದಾರೆ. ನೋಡಿ ಸ್ನೇಹಿತರೆ, ಹಳ್ಳಿ ಜೀವನ ಎಷ್ಟು ಕಷ್ಟ ಅಂತ. ನಾವುಗಳು ಕ್ರಾಕ್ಸು ಗಿಕ್ಸು ಹಾಕ್ಕೊತೀವಿ. ಎಷ್ಟು ಕಷ್ಟ ಅನ್ನೋದು ಇವಾಗ ಗೊತ್ತಾಗುತ್ತೆ ನಮಗೆ. ಒಬ್ಬ ರೈತ, ಒಬ್ಬ ಅನ್ನ ಕೊಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾನೆ ಅನ್ನೋದನ್ನ. ನಾನು ನನ್ನ ಅಣ್ಣ ತಮ್ಮ ಏನು ಅಂದ್ಕೊಂಡು ಬಂದ್ವಿ, ಆ ಕೆಲಸ ಅಂತೂ ಆಗಲಿಲ್ಲ. ಸರಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನೊಂದು ಸ್ವಲ್ಪ ದೂರ ಟ್ರ್ಯಾಕ್ಟರ್ ಓಡಿಸ್ದೆ. ಅಣ್ಣ ತಮ್ಮ ವೀಡಿಯೋ ಮಾಡ್ತಾಯಿದ್ದ. ನಾವು ಅಂದ್ಕೊಬಂದಿರೋ ಕೆಲಸ ಆಗಿದ್ದಿದ್ರೆ ತುಂಬ ಸಂತೋಷ ಆಗ್ತಾಯಿತ್ತು. ಪಾಪ ನಮ್ಮ ಅಣ್ಣ ತಮ್ಮನ ಮುಖದಲ್ಲಿ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ. ಆಗಲಿಲ್ವಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡ. ಸರಿ ಆಯಿತು ಬಿಡು, ಇನ್ನು ನೆಕ್ಸ್ಟ್ ಯಾವಾಗಾರು ಬಂದು ಫ್ರೀ ಮಾಡಿಕೊಂಡು ಉಕ್ಕೆ ಹೊಡಿಯುವಂತೆ ಅಂತ ಹೇಳಿದೆ. ಸರಿಯಿಂದ ಅಲ್ಲಿಂದ ಮುಗಿಸಿ ಮನೆಗೆ ಹೋಗಿ ಟ್ಯಾಕ್ಟ್ರನ್ನ ಪಾರ್ಕ್ ಮಾಡಿ ನೆಕ್ಸ್ಟ್ ನಾವು ಹೊರಟಿದ್ದೆ ನಮ್ಮ ಅಣ್ಣ ತಮ್ಮ ಕಟ್ಟಿಸ್ತಾ ಇರೋ ಮನೇನ. ಬನ್ನಿ, ನಮ್ಮ ಅಣ್ಣ ತಮ್ಮ ಕಟ್ಟಿಸ್ತಿರೋ ಮನೆ ಹೇಗಿದೆ ಅಂತ ಒಂದು ಸಲ ನೋಡ್ಕೊಬರೋಣ. ಐ ಥಿಂಕ್ ಇದು ರೂಮ್ ಒಂದು ರೂಮು. ರೂಮ್ ಒಳಗಡೆ ಹೋದೆ ನೋಡಿ, ಎಷ್ಟು ಚೆನ್ನಾಗಿದೆ. ತೋಟ ಕಾಣುತ್ತೆ ಹಂಗೆ ಆಚೆ. ಸೂಪರ್ ಗುರು, ನಿಜ ಹೇಳ್ತೀನಿ, ಅಲ್ಟಿಮೇಟು. ಆಮೇಲೆ ಐ ಥಿಂಕ್ ಇದು ಬಾತ್ರೂಮ್ ಮಾಡ್ತಾರೆ ಅಂತ ಅಂದ್ಕೊತೀನಿ. ಇದು ಇನ್ನೊಂದು ರೂಮು. ಆ ರೂಮಲ್ಲಿ ನೀವು ನೋಡ್ರೆ ಅಲ್ಲೂ ಒಂದು ತೋಟ ಕಾಣುತ್ತೆ. ಇದೊಂದು ಗೋಡೆ ಹಾಕೋ ಅಡ್ಡ ಹಾಕ್ಬಿಟ್ಟು ಇಲ್ಲಿ ಬಿಟ್ಟವ್ರೆ. ಎಲ್ಲಿ ಹೋದ, ಇಲ್ಲಿ ನೋಡಿದ್ರೆ ಹಿಂದ್ಗಡೆನೂ ತೋಟ. ಇದನ್ನು ಯಾಕೆ ಹಿಂಗೆ ಬಿಟ್ಟವ್ರೆ ಅಂತ ನನಗೆ ಗೊತ್ತಾಯ್ತಲ್ಲ. ಮಾಡಿ ಮೇಲೆ ಹಾಕಿ ಹೆಂಗೆ ಕಟ್ತವ್ರೋ ಏನೋ ನನಗಂತೂ ಗೊತ್ತಾಯ್ತಲ್ಲ. ಅಣ್ಣ ತಮ್ಮ ಏನೋ ಕಟ್ಟಿಸ್ತವನೆ.